ನಮ್ಮೂರ ದೈವತ್ವ ಅಂದಮೇಲೆ ಯಾವುದೇ ದೇವ್ರನ್ನೂ ನಾವು ಬಿಟ್ಕೊಡಲ್ಲ ಅನ್ನೋದೊಂದಿದೆ. ಯಾಕಂದರೆ ಅದು ನಾವು ಇವತ್ತು ಗಂಟ ಅದು ನೋಡಿಲ್ಲ. ಓಕೆ ಸರ್. ನಮಗೆ ಅದ್ರದ್ದು ಬಗ್ಗೆ ಗೊತ್ತಿಲ್ಲ. ಅದು ಇನ್ನೂ ಮುಂದಕ್ಕೆ ಗೊತ್ತೈತದೆ. ಅದ್ರದ್ದು ಬಗ್ಗೆ ನಾವು ಮಾತಾಡಬೇಡ್ದು. ಓಕೆ. ಆಯ್ತಾ? ಯಾಕಂದರೆ ನಾವು ಇವತ್ತು ಗಂಟ ಅದು ನೋಡೇ ಇಲ್ಲ. ಅದಕ್ಕೆ ನಮಗೆ ಸಮಾಧಾನ ಇಲ್ಲ. ಯಾಕಂದರೆ ನಾವು ನೋಡಿದರೆ ಅಲ್ಲಿದ್ದರೆ ಮಾತಾಡ್ಬೋದು, ಅದರದ್ದು ಗೊತ್ತಿಲ್ಲ. ಓಕೆ ಸರ್. ಈಗ ನಿಮ್ಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ವಾ ಸರ್, ಈ ಲೀಡರ್ ಬಂದರೆ ಬೆಸ್ಟ್ ಅಂದ್ಬಿಟ್ಟು. ಆಮೇಲೆ ನೀವು ಹೇಳಿದ್ರಿ ರಾಹುಲ್ ಗಾಂಧಿ ಅವ್ರು ಬಂದರೆ ತುಂಬ ಒಳ್ಳೆಯದು ಅಂದ್ಬಿಟ್ಟು. ಸರ್ ಅವರು ಎಷ್ಟು ಇಂಪ್ಯಾಕ್ಟ್ ಆಗಿದ್ದಾರೆ ಸರ್, ಒಂದು ಯೂತಿಂದ ಹಿಡಿದು ದೊಡ್ಡವ್ರ ತನಕ ಎಷ್ಟು? ಸರ್ ಅವರು ವಯಸ್ಸಲ್ಲಿ ಚಿಕ್ಕವರು ಇದ್ರೂ, ವಯಸ್ಸಲ್ಲಿ ಚಿಕ್ಕದವರು ಅವರು ಮನಸ್ಸೈತೆ ನೋಡಿ, ಒಳ್ಳೆ ಚಿನ್ನದ ಥರ ಮನಸ್ಸು. ಓಕೆ ಸರ್. ಕ್ಯಾಬಿನೆಟ್ ಅಲ್ಲಿ ಪೂರ ಮಾಡ್ತಿದ್ರು ನೋಡಿ, ಒಳ್ಳೆ ಚಿನ್ನದ ಮನಸ್ಸು. ಯಾಕಂದರೆ ಚಿಕ್ಕವ್ರಿಗೂ ಮರ್ಯಾದೆ ಕೊಡ್ತಾರೆ, ದೊಡ್ಡವ್ರಿಗೂ ಮರ್ಯಾದೆ ಕೊಡ್ತಾರೆ. ನೋಡಿ ಆ ಮರ್ಯಾದೆ ಐತೆ ನೋಡಿ, ಅದು ಭಾಳ ಒಳ್ಳೆಯದು. ಅಷ್ಟೇ ಹೇಳೋದು. ಈ ಜೋಡೋ ಯಾತ್ರೆ ಅಂತ ಮಾಡಿದ್ರಲ್ಲ ಈಗ ರಾಹುಲ್ ಗಾಂಧಿ ಅವರು, ಜೋಡೋ ಯಾತ್ರೆ ಅಂದ್ಬಿಟ್ಟು ಒಂದೊಂದು ಊರಿಗೂ ಹೋಗಿರೋದು, ಅದು ಏನು ಒಳ್ಳೇದಾಗುತ್ತೆ ಅಂತ ಸರ್? ಅದು ನಾನು ನೋಡಿಲ್ಲ. ನಾನು ಆವಾಗ ಇತ್ತು ಇಲ್ಲ. ಇವರು ಬರೋ ಟೈಮಲ್ಲಿ ನಾನು ಇತ್ತಿಲ್ಲ ಇಲ್ಲಿ. ಯಾಕಂದರೆ ನನಗೆ ಗೊತ್ತಿಲ್ಲ ಅದ್ರದ್ದು ಬಗ್ಗೆ. ಒಂದು ಪ್ರೈಮ್ ಮಿನಿಸ್ಟರ್ ಪೋಸ್ಟಿಗೆ ನಿಲ್ಲೋರು ಒಂದು ಡೌನಲ್ಲಿ ಇಳಿದು, ಗುರುವೇ ಸ್ವಾಮಿ 2,000 ರೂಪಾಯಿ ನಮ್ಮ ತಾಯಿಗೆ ಬರ್ತಾಯಿದೆ, ಅದು ಅಡ್ವರ್ಟೈಜಾ? ನಮ್ಮ ಕರೆಂಟ್ ಬಿಲ್ 20 ರೂಪಾಯಿ ಬರ್ತಾಯಿದೆ, ಅಡ್ವರ್ಟೈಜಾ? ರಾಷನ್ ಫ್ರೀ ಬರ್ತಾಯಿದೆ, ಅಡ್ವರ್ಟೈಜಾ? ಮತ್ತೆ ಇನ್ನೂ ಕುಡ್ದಿಲ್ಲ. ಕುಡಿದ್ರೆ ಇಷ್ಟೊಂದು ಮಾತಾಡ್ತೀನಿ. ಈಗ ರಂಜಾನ್ ಹಬ್ಬ ಚೆನ್ನಾಗಿದ್ದೀವಿ, ಚೆನ್ನಾಗಿರಕ್ ಬಿಡಿ. ಬಸ್ ಫ್ರೀ ಡೈಲಿ ನಮ್ಮ ಹೆಂಡತಿ ನಮ್ಮ ತಾಯಿ ಬಸ್ಸಲ್ಲಿ ಹೋಗ್ತಾವ್ರೆ ಬರ್ತಾವ್ರೆ. ಮತ್ತೇನ್ ಬೇಕು? ಸಾಕಷ್ಟೇ. ಇದೆಲ್ಲ ಲಾಸ್ಟಿಗೆ ನಮಗೆ ಟ್ಯಾಕ್ಸ್ ಆಗಿ ಜಾಸ್ತಿ ಈಗ ಆ ಥರ ಲೆಕ್ಕ ಮಾಡಕ್ ಹೋದ್ರೆ ಒಬ್ಬೊಬ್ರಿಗೆ ಎಷ್ಟು ಸಾಲ ಇದೆ ಗೊತ್ತಾ? ಇರೋ ತನಕ ತಿನ್ನೋದು ಮಜೆ ಮಾಡೋದು ಹೋಯ್ತಾ ಇರಬೇಕು ಅಷ್ಟೇ. ಅದು ಯೋಚನೆ ಮಾಡ್ಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಈಗ ಒಂದು ಏರಿಯಲ್ಲಿ ಬಂದ್ಬಿಟ್ಟು ಒಂದು ಏನು ಹೇಳೋದು, ಕಾರ್ಪೊರೇಟ್ರ್ ಈ ಏರಿಯಾ ಒಂದು ಡೆವಲಪ್ ಆಗಿದೆ. ಕಾರ್ಪೊರೇಟರ್ ಬಡಿ ನಿಮಗೆ ಈ ಒಂದು ಏರಿಯಾ ಡೆವಲಪ್ ಆಗಿದೆ ಅನ್ನೋದು ಹೇಗೆ ನೀವು ಗೆಸ್ ಮಾಡ್ತೀರಾ? ನಮಗೆ ಸಿಕ್ಕಿರೋ ಏರಿಯಾದಲ್ಲಿ ಕಾರ್ಪೊರೇಟ್ರುವೇ ಚಿನ್ನ, MLA ಚಿನ್ನ, CM ಚಿನ್ನ. ಮಾತಾಡೋದ ಅಂತ ಗೊತ್ತಾಯ್ತು. ಆಯ್ತು, ಎಲ್ಲರಿಗೂ ಅಷ್ಟೇ ಹೇಳ್ತೀನಿ. ನಮ್ಮ ಒಪಿನಿಯನ್ ಅಷ್ಟೇ. ನಾವು ಕಾಂಗ್ರೆಸ್ಗೆ ವೋಟ್ ಹಾಕೋದು. ಕಾಂಗ್ರೆಸ್.